ಇದು 2ನೇ ವರ್ಷದ ಒಂದು ಸ್ಮರಣೋತ್ಸವ ಕಾರ್ಯಕ್ರಮ. ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಕಲಾವಿದರಿಗೆ ಒಂದು 20ರಿಂದ 25 ಜನರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಮ್ಮ ಲೀಲಾವತಿ ತಾಯಿಯವರ ಒಂದು ನೆನಪಿಗಾಗಿ ವಿಶೇಷ ಏನಪ್ಪ ಅಂತಂದ್ರೆ ಅವರು ಮಾಡುವಂಥ ಕಾರ್ಯಗಳು ಎಲ್ಲವೂ ವಿಶೇಷ ಇದೆ. ಜೊತೆಯಲ್ಲಿ ಕಲಾವಿದರು ಬಹಳಷ್ಟು ಏನಪ್ಪ ಅಂತಂದ್ರೆ ತೆಳಗಿನ ಮಟ್ಟದೊಳಗೆ ಇರೋದರಿಂದ ಅಂಥ ಒಂದು ಸಣ್ಣ ಸಣ್ಣ ಕಲಾವಿದರಿಗೆ ವಿಶೇಷವಾಗಿ ನಮ್ಮ ವಿನೋದಣ್ಣವರು ಅವರಿಗೆ ಸನ್ಮಾನ ಮಾಡಿ 10-15 ಸಾವಿರ ರೂಪಾಯಿ ಅವರಿಗೆ ಪ್ರೋತ್ಸಾಹ ದಾನವನ್ನು ಕೊಡುವಂಥದ್ದು ಇದೇ ಒಂದು ವಿಶೇಷ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಕೊಂಡಿದ್ದೀನಿ. ಜೊತೆಯಲ್ಲಿ ಅವರು ಮಾಡುವಂಥ ಕಾರ್ಯಗಳು ಎಲ್ಲವೂ ವಿಶೇಷ ಇದೆ. ಯಾಕಂದರೆ ಈಗಾಗಲೇ ನನಗೊಂದು 2-3 ತಿಂಗಳ ಹಿಂದೆ ನನಗೇ ಒಂದು ಕಾರ್ ಕೊಟ್ಟರು ವಿನೋದಣ್ಣವರು. ಒಂದು 2-3 ಲಕ್ಷ ರೂಪಾಯಿ ಗಾಡಿನ ನನಗೆ ಗಿಫ್ಟವಾಗಿ ಕೊಟ್ಟರು. ಹಾಗಾಗಿ ಅವರು ಮಾಡುವಂಥ ಕಾರ್ಯಗಳು ಅವರೇನು 12ನೇ ಶತಮಾನದೊಳಗೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅನ್ನುವಂತೆ ಇವತ್ತಿನ ಒಂದು 21ನೇ ಶತಮಾನದೊಳಗೆ ವಿನೋದಣ್ಣವರು ಕೂಡ ಸೋಹಂ ಎಂದೆನಿಸದೆ ದಾಸೋಹಂ ಅನ್ನತಕ್ಕಂಥದ್ದನ್ನು ನಡೆಸಿಕೊಂಡು ಹೊಂಟಿದ್ದಾರಲ್ಲ, ಇದು ಬಹಳ ವಿಶೇಷ ಅಂತಕ್ಕಂಥದ್ದನ್ನು ಅವರ ಮನೆತನಕ್ಕೆ ಅವರಿಗೆ ಆ ಶರಣರು ಮತ್ತು ಆ ದೇವಾದಿಗ ಎಲ್ಲ ಶರಣರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಾಂತ ದೇವರು, ಮಹಾಂತ ಮಂದಾರ ಮಠ, ಬನಹಟ್ಟಿ.